ಆಯ್ತಾ? ಹಾಯ್ ಸುಭಾಷ್, ಹೇಗಿದೆಯಾ ಬ್ರೋ? ಎಲ್ಲ ಸಕ್ಕತ್ತಾಗಿದೆ. ಹೊಟ್ಟೆ ಬಿಟ್ಕೊಂಡು ಹೊಟ್ಟೆ ಯಾಕೆ? ಅದಕ್ಕೆ ಬ್ರೋ ಟೈಮ್ ಟು ಟೈಮ್ ಊಟ ಮಾಡಬೇಕು. ನೋಡಿ ನಮ್ಮ ಹುಡುಗನ ಗಾಡಿ ಪ್ರಾಬ್ಲಮ್ ಇತ್ತಿದು. ಇದನ್ನು ರೆಸ್ಟ್ ಮಾಡಿಬಿಡೋಣ ಅಂದ್ಬಿಟ್ಟು ಈ ಗಾಡಿನ ಇವಾಗ ಹೋಗಿ ತಗೊಂಡು ಬಂದು ಏನು ಮಾಡೋಕ್ಕಾಗುತ್ತೆ? ಸಂಪಾದನೆ ಮಾಡಬೇಕು ಅಂದರೆ ತಗೊಳ್ಳೇಬೇಕು, ಸಾಲನೋ ಸೋಲನೋ. ಒಳ್ಳೆ ಗಾಡಿ ಓಡಿಲ್ಲ. 125 ಸೆಗ್ಮೆಂಟ್ಗೆ ಕಿಂಗ್ ಇದು, ಗೊತ್ತಿರಬೇಕು ರೈಡರ್ ಹೆಂಗೆ ಅಂತ. ಚೆನ್ನಾಗಿದೆ ಗಾಡಿ. ಕಡಿಮೆ ಫಸ್ಟ್ ಓನರು, ಕಡಿಮೆನೇ ಓಡಿಸಿದ್ದಾರೆ ಓನರು. 14 ಓಡೈತೆ. ಇದು ನಮ್ಮ ಬಸ್ಯ ಸುಭಾಷ್ತಿದು. ಇದ್ರ ಕತೆ ಏನಪ್ಪ ಅಂದರೆ, ಇದು ಬೋರಿಗೆ ಬಂದು ನಮ್ಮ ಹುಡುಗ ಹೀರೋ ಶೋರೂಮ್ಗೆ ಹಳೆ ಇಂಜಿನ್ನ ಕೊಟ್ಟು ಹೊಸ ಇಂಜಿನ್ನ ಹಾಕ್ಸಿರೋದು. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಒಂಥರ ಅವನು ರಾಜ ಬಿಡ್ರಿ ರೀ, ಅವ್ನಿಗೇನು ಮಾತಾಡೋಂಗಿಲ್ಲ. ಅಣ್ಣ ನೋಡು, ಎಲ್ಲರೂ ಈಗಲೇ ತಿಳ್ಕೊಳ್ಳಿ, ಮಳೆ ಟೈಮಲ್ಲೂ ಗಾಡಿ ತೊಳಿಬೇಕು, ಅದನ್ನ ಇವ್ನು ನೋಡಿ ಕಲಿಬೇಕು. ನಾವು ಹಂಗೇ ಮಳೆ ಟೈಮಲ್ಲೂ ಗಿಡಕ್ಕೆ ನೀರು ಹಾಕ್ತೀವಿ, ಆಮೇಲೆ ಸ್ವಲ್ಪ ಕುಡ್ದಾಗ ಸ್ವಲ್ಪ ಜಾಸ್ತಿನೇ ಹಾಕ್ತೀವಿ ಬ್ರೋ. ಮತ್ತೆ ಏನು ಬ್ರೋ, ಮತ್ತೆ ILCಲಿ ಹೋಗೈತಲ್ಲೋ, ಮತ್ತೆ ಜೀವನನೇ ತುದಿಗೆ ಬಂದು ನಿಂತೈತೆ. 3,000 ಸಂಪಾದನೆ ಮಾಡಿದ್ರೆ 30,000 ಗಾಡಿಗೆ ರೆಡಿ ಮಾಡಿಸ್ತಕ್ಕೆ ಈ ಥರ ಜೀವನ ಆಗ್ಬಿಟ್ಟೈತೆ ನಮ್ಮದು. ವಾರದಲ್ಲಿ ಹೋಗುತ್ತೆ 3 ದಿವಸ ಕೆಲಸ, ಅದರಲ್ಲಿ 4 ದಿವಸ ಗಾಡಿ ಗ್ಯಾರೇಜಲ್ಲಿ ಇರ್ತದೆ. ಇರಪ್ಪ, ನನಗೂ ಸ್ನಾನ ಮಾಡಿಸ್ಬಿಟ್ಟಿಯಾ? ನಮ್ಮ ಸುಭಾಷ ಎಂಥ ಕಂಜೂಸ್ ನನ್ನ ಮಗ ಅಂದರೆ, ಆ ಗಾಡಿಗೆ ಪೂಜೆ ಮಾಡಬೇಕು, ತನ್ನ ಗಾಡಿನೂ ನಿಲ್ಸವನೆ. ಅದೇನು ಕೇಳಿತ್ತಾ ನಾನು ಪೂಜೆ ಮಾಡಿಸು ಅಂತ? ನಮ್ಮ ಹುಡುಗ ಹೆಂಗೆ ಅಂದರೆ, ತಟ್ಟೆಲಿ ಕಾಯಿ ಹಣ್ಣು ಕರ್ಪೂರ ಎಲ್ಲ ಮಡ್ಗವನೆ, ಒಂದೊಂದಾಗಿ ತಗೋಬತ್ತವನೆ. ಕೇಳಿದ್ರೆ ಮಳೆ ನೆಂದೋಯ್ತದಂತೆ. ಬರೀ ಡೌಗಳು ಗಾಡಿಗೆ ನೋವಾಯ್ತದೆ. ಈ ಕಡೆ ಕಟ್ಟಿ, ಈ ಕಡೆ ಸ್ವಲ್ಪ ಕಿತ್ಕೊಂಡ್ಬೇಕಾರ ಆ ಕಡೆ ಹಾಕನ. ಅಲ್ಲ ಐತ್ ನೋಡು ದಾಸವಾಳ, ಕಿತ್ಕಬ. ಆ ಕಡೆ ಈ ಕಡೆ ಕಿವಿಗೆ ಮಡಗ್ದಂಗೆ ಮಡಗುರು, ಏನಿಲ್ಲ. ನಮ್ದು ಲೋ ಬಜೆಟ್, ಲೋ ಅದೇನೋ ಅಂತಾರಲ್ಲ, ಯಾರ್ದೋ ದುಡ್ಡು ಎಲ್ಲ ಮುಂಜಾತ್ರೆ, ಆ ಥರ. ಸಾರಿ ಬ್ರೋ, ನೀವು ನಮಗೆ ದುಡ್ಡು ಕೊಟ್ಟಿದ್ದೀರಾ, ಎಣ್ಣೆ ಕೊಟ್ಟಿದ್ದೀರಾ, ಊಟ ಕೊಟ್ಟಿದ್ದೀರಾ, ನಮ್ಮ ಕೈಲಾಗೋದು ಇದೊಂದೇ ಅಷ್ಟೇ. ಮಾಡಿಸ್ತಾವನಲ್ಲ, ನಮ್ಮ ಹೊರತ ಬಿಟ್ಟು ಮಾಡ್ಬಿಡೋಣ ಅಂತ. ಮಳೆ ಬೇರೆ ಮೊನ್ನೆ ಅಮಾವಾಸ್ಯೆ ದಿವಸ ಪೂಜೆ ಮಾಡಿಲ್ಲ ಅಂತ ಅನ್ಕೊಂಡು ಸುಮ್ಮನೆ ದೇವ್ರಿಗೆ. ನಾನು ಬ್ರೋ ಗ್ರೂಪಲ್ಲಿ ಯಾರೋ ಇವತ್ತು ಅಮಾವಾಸ್ಯೆ ಅಂತ ಹಾಕಿದ್ರು, ರೆಡಿಯಾಗಿ ನಿಂತಿದ್ದೆ, ರಜಾನೇ ಹಾಕ್ಬಿಟ್ಟೆ. ಕೆಲ್ಸಕ್ಕೆ ಹೋಗೋದು ಬೇಡ ಅಂತ. ಅಣ್ಣ ಏನೋ ಮಾಡ್ತವನೆ. ಅದು ಹಾರ್ಕೊಂಡು ಹೋಗ್ಬಿಡ್ತದೆ. ಒಂದು 4 ಜನ ಹೆಂಗಸ್ರು ಕರ್ಸ್ಬಿಟ್ಟು ಪೂಜೆ ಮಾಡಿಸು ಅಂದರೆ ತಾನೇ ಹೆಂಗಸ್ರು ಥರ ಪೂಜೆ ಮಾಡ್ತಾವನೆ. ನನ್ನ ಮೇಲೆ ಹಣೆ ಇಟ್ಟಳು, ನನ್ನ ಮೇಲೆ ಹಣೆ ಇಟ್ಟಳು. ಅಮಾಸೆ ಅಲ್ವಾಕ, ಹಂಗೆ ನಮಗೆ ಗೊತ್ತಿದ್ದು ಇವತ್ತು. ಮೊನ್ನೆ ಆಗಿರೋ ಅಮಾಸೆಗೆ ಇವತ್ತೇ ಗೊತ್ತಾಗಿದ್ದು ನಮಗೆ. ಅಣ್ಣ ಯಾಕೆ 5 ಮಡಗದು ಎಂತಕ್ಕೆ? ಹೌದಾ?
ನೋಡಿ ಪೂಜೆ ಮಾಡೋದು ಕಲ್ತ್ಕೊಳ್ಳಿ. ಏನೇ ಬೊಟ್ಟಿಕ್ಬೇಕಾದ್ರೂ 5 ಬೊಟ್ಟಿಕ್ಬೇಕು. 1 2 3 4 5 4 5 ಬೇಡ, ಅವಶ್ಯಕತೆ ಇಲ್ಲ. ಅದು ಆಮೇಲೆ ನೋಡ್ಕೊಳ್ಳೋಣ. ನಮ್ಮ 3 ಬ್ಲ್ಯಾಕ್ ಕೋಬ್ರಾಗಳು, ಬ್ಲ್ಯಾಕ್ ಟೈಗರ್, ಬಟ್ ಎಲ್ಲ ಅಳಿವಿನ ಅಂಚಿಗೆ ಬಂದಿವೆ. ಎಲ್ಲ 1.5 ಲಕ್ಷದ ಮೇಲೆ ಓಡ್ಬಿಟ್ಟವೆ. ಜೋಬಲ್ಲಿ ನೋಡಿದ್ರೆ 300 ರೂಪಾಯಿನೂ ಇಲ್ಲ. ನನಗಿದ್ರ ಒಂಥರ ಸಂತೋಷ. ನಮ್ಮ ಜೀವನದ ಪರಿಸ್ಥಿತಿ ಮನೆಯವ್ರಿಗೆ ಹೇಳ್ಕೊಂಡ್ರು ನಂಬಕ್ಕಾಗ್ತಲ್ಲ. ಚಿಕನ್ಗೆ ನಿಂಬೆಹಣ್ಣು ತಗೊಬಂದಿದ್ದು, ನಾನ್ ವೆಜ್ ಊಟಕ್ಕೆ ಅಂತ ನಿಂಬೆಹಣ್ಣು ತಗೊಬಂದಿದ್ದು. ಅದನ್ನೇ ಪೂಜೆಗೆ ಮಾಡ್ಕೋರು ಬ್ರೋ. ದೇವ್ರು ಇವ್ರಿಗೆ ಒಳ್ಳೇದು ಮಾಡ್ತಾನ. 3 ಎಂತಕ್ಕೆ ತಗೊಬಂದೆ? ನೀನೊಂದು ತುಳಿಯಕ್ಕ ಹಿಂಗೆ. ಅಲ್ಲಾಕ ಮಡಗ್ತಾ ಇದೆಯಾ? ಟೈರ್ ಕೆಳಗೆ ಮಡಗಪ್ಪ. ಓ, ದೂರ ಆಲೋಚನೆ. ಇಂಥ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನ ನಾನು. ಆದ್ರೆ ನನ್ ಲಿಂಕ್ ಎಷ್ಟು ದೊಡ್ಡದು ಅದು ಎಷ್ಟು ನೋಡ್ಬಿಟ್ಟಿದ್ದೀನ ಇಂಥ ಪುಂಗಿ ಗಿರಾಕಿಗಳನ್ನ. ಇದನ್ನ ನಂಬ್ಕೊಂಡು ಹೋದ್ರೆ ಅಷ್ಟೇ ಈ ಗಿರಾಕಿಗಳ ಪೊಟ್ಟು. ಮಾಡ್ತಾಯಿದ್ದೀನಿ. ಇವ್ ಏನು ಸಕ್ಕರೆ ಗಿಕ್ರೆ ಹಾಕ್ಬಿಟ್ಟು ಏನು ನೊಣಗಿನ ಕರಿತಾ ಇದೆಯಪ್ಪ. ಮಾಡ್ತಾಯಿದ್ದೀನಿ. ಕೈಸ ಮೇಲೆ ನೀವು ಆಡ್ಕೊಂತವನಿ ಅಂತ ಅನ್ಕೊಂಬಿಡಿ. ಇದು ನಮ್ಮ ಕಡೆಯ ಪೂಜೆ. ಸಕ್ಕರೆ ಹಾಕ್ತೀವಿ. ಈಗ ನೆಕ್ಸ್ಟು ಕಾಫಿ ಪುಡಿ, ಆಮೇಲೆ ಹಾಲು. ನೋ 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 ನೀವು ಅದೇ ತಪ್ಪು ತಿಳ್ಕೊಂಡಿದ್ದೀರಿ. ಗಾಡಿ ನೋಡಿ ಚೆನ್ನಾಗಿದೆ. ಈ ಗಾಡಿ ಬಗ್ಗೆ ಸ್ವಲ್ಪ ಕಮೆಂಟ್ ಮಾಡಿ ಹೇಳಿ. ಏನೇನು ಪ್ರಾಬ್ಲಮ್ಮು, ಹೇಗಿದೆ ಗಾಡಿ ರೈಡರ್ ಬಗ್ಗೆ ಅಂತ. ಗೈಸ್, ಇಲ್ಲೇ ಎಲ್ಲರ ಹತ್ರ ಪತ್ರ ಇದ್ದರೆ ನೀವು ಮಹಾಮಂಗಳಾರತಿ ನಡೀತದೆ ಇನ್ನೊಂದು ಸ್ವಲ್ಪ ಟೈಮು. ಊಟದ ವ್ಯವಸ್ಥೆ ಎಲ್ಲ ಇರುತ್ತೆ, ಬರ್ರಿ. ನಾನು ಬೆಳಗ್ಗೆನೇ ರಜಾ ಹಾಕ್ಬಿಟ್ಟು ಇವ್ರ ಜೊತೆನೇ ಇದ್ದೀನಿ. ಯಾಕೆ ಪೂಜೆ ನಡೀತಾ ಇದೆ. ಸೋ ಎನ್ನೀರೇ ಸೋಬಾನ ಎನ್ನೀರೇ, ಸೋ ಎನ್ನೀರೇ ಸೋಬಾನ ಎನ್ನೀರೇ. ನಮ್ಮ ಕಡೆ ಪೂಜೆ ನಡೆಯುವಾಗ ಇದೆ ನಮ್ಮಪ್ಪ ಹೇಳ್ಕೊಟ್ಟಿರೋ ಸಾಂಗು. ಅವ್ರು ಪೂಜೆ ಮಾಡುವಾಗ ಒಂದು ಸಾಂಗ್ ಆಡೋಣ ಅಂದರು. ನನಗೆ ಬರೋದೇ ಇದು. ಇನ್ನೂ ಒಂದು ಬರುತ್ತೆ, ಬಟ್ ಅದಿಲ್ಲಿ ಆಡಬಾರ್ದು. ಒಳಗಡೆ ಕಾಸು ಹಾಕಿದ್ಯಾ? ಇಲ್ವಾ? ಅವ್ವ, ಸಕ್ಸಸ್, ಗ್ರ್ಯಾಂಡ್ ಸಕ್ಸಸ್. ಗ್ಯಾರಂಟಿ ನಮಗೆ ಇವತ್ತು ಪಾರ್ಟಿ. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು ಬಲೆ ಗ್ಯಾರಂಟಿ ಪಾರ್ಟಿ. ಕೊಡು ಬ್ರೋ. ಮಂಗಳಾರತಿ ಕಾಸು ಬೇಡವಾ? ಆಮೇಲೆ ಪೂಜೆ ಮಾಡಿದ್ರೆ ಎಲ್ಲ ನೀವೇ ತಿಂದಿದ್ದೀರಾ ಅಂತ. ಈಗ ಮೂವ್ ಮಾಡ್ಬೇಕಲೇ. ನಾವು ಮೊಟ್ಟೆ ತಿಂದ್ಬಿಟ್ಟಿದ್ವಿ. ಅಕ್ಕ ನೀವೇ ಮಾಡಿ ಬೇಕಾರೆ, ಬೇಡವಾ? ನಿನಗೆ ಮಾಡಕ್ಕೆ ಕೆಲಸ ಇಲ್ವಾ? ಚಂದ ಲೈವ್ ಬರ್ತೀಯ ಇದೆಲ್ಲ ಹೌದಾ? ವಿನೋದ್ ಅವ್ರೇ, ಲೈವ್ ನನ್ನಿಷ್ಟ, ನನ್ನ ಫೋನು, ನನ್ನ ಕರೆನ್ಸಿ, ನಿನಗೇನು ಕಷ್ಟ ಕಣಲೋ?